ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತೊಂದು ಬ್ಯೂಟಿ ಟಿಪ್ಸ್ ಕೂಡ ಹೇಳೋಣ ಅಂದ್ಕೊಂಡಿದ್ದೀನಿ. ಹಾಗೂ ಇನ್ನೂ ಕೆಲವೊಂದು ಕೆಲಸಗಳೆಲ್ಲ ಇದೆ. ಇವತ್ತಂತೂ ಫ್ರೀ ಅನ್ನೋದೇ ಸಿಕ್ಕಿಲ್ಲ. ಇನ್ನು ನೋಡೋಣ, ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳು ಮುಗಿಬೇಕು. ಒಂದೊಂದಾಗೆಲ್ಲ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತೇಳಿ ನೋಡೋಣ. ನೋಡಿ, ಬಟ್ಟೆಗಳೆಲ್ಲ ಇತ್ತು, ಸುಮಾರು ಬಟ್ಟೆಗಳನ್ನೆಲ್ಲ ಒಗೆದು ರೆಡಿ ಮಾಡಿಬಿಟ್ಟು ಬಂದೆ. ಇವಾಗ ಏನಂತಂದರೆ ಸ್ವಲ್ಪ ಅಕ್ಕಿನ ತೊಳೆದಾಕೊಳ್ಳೋಣ ಅಂತ. ನೋಡಿ, ರಾಗಿನ ಹಾರಾಕೊಳ್ತಾ ಇದ್ದೀನಿ. ನೋಡಿ, ರಾಗಿನ ಮೊನ್ನೆನೇ ತೊಳೆದು ಒಂದು ಸಲ ಆರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಇವತ್ತು ಕೂಡ ಚೆನ್ನಾಗಿ ಒಂದು 2-3 ದಿನ ಚೆನ್ನಾಗಿ ಒಣಗಬೇಕು. ಬಿಸಿಲಿರೋದ್ರಿಂದ ಬೇಗ ಒಣಗುತ್ತೆ. ನೋಡಿ, ಅಕ್ಕಿಯನ್ನು ತೊಳ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಚೆನ್ನಾಗಿ ತೊಳ್ಕೊಬೇಕು. ಮೇಲ್ಗಡೆ ಧೂಳೆಲ್ಲ ಹೋದರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟೆಲ್ಲ ಖಾಲಿಯಾಗಿತ್ತು, ಅದಕ್ಕೆ ಇವತ್ತು ತೊಳ್ಕೊಂಬಿಡೋಣ ಅಂಥೇಳಿ ತೊಳೆದಾಕ್ಬಿಟ್ಟು ಬಿಸಿಲಿದೆ, ಚೆನ್ನಾಗಿ ಒಣ್ಕೊಳ್ಳುತ್ತೆ. ಈಗ ಅಕ್ಕಿನೂ ಎಲ್ಲ ಹಾರಾಕ್ತಾ ಇದ್ದೀನಿ. ಚೆನ್ನಾಗಿ ತೊಳೆದಿದ್ದೀನಿ. ಒಂದು 4-5 ಸಲ ಆದರೆ ನೀಟಾಗಿ ತೊಳ್ಕೊಬೇಕು. ವೈಟ್ ಬೆಳ್ಳಗೆ ಬರಬೇಕು ಇದು ತೊಳೆದಿದ್ದ ನೀರು. ಆವಾಗ ಅಕ್ಕಿ ರೊಟ್ಟಿಗೆ ಮತ್ತು ಶಾವಿಗೆ ಒತ್ತಿದ್ರೆ ಅದಕ್ಕೂ ಆಗುತ್ತೆ ಇದು.
ತಿಂಗಳಿಗೆ ಒಂದು ಸಲ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 1 ತಿಂಗಳು 1.5 ತಿಂಗಳು ಯೋಚನೆ ಇರಲ್ಲ. ಮನೇಲಿ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಜೋಳದ ಹಿಟ್ಟು, ಇದಿಷ್ಟು, ಗೋಧಿ ಹಿಟ್ಟು, ಈ 4 ಹಿಟ್ಟುಗಳು ರೆಡಿ ಇರಬೇಕು ಯಾವಾಗಲೂ. ಮತ್ತು ತುಂಬ ಬಿಸಿಲು ಕೆಲಸ ಮಾಡೋಕ್ಕೆ. ನೋಡಿದ್ರಲ್ಲ, ಬಿಸಿಲಲ್ಲೇ ಸಾಕಷ್ಟು ಇವಾಗ ಕೆಲಸಗಳಾಗಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಮುಖಕ್ಕೆ ಒಂದು ಫೇಸ್ ಪ್ಯಾಕನ್ನು ಹಾಕ್ಕೊಳ್ತೀನಿ, ಒಂದು ಅರ್ಧ ಗಂಟೆಯಷ್ಟು. ಆಮೇಲಿಂದ ಬೇರೆ ಕೆಲಸಗಳನ್ನ ಮಾಡ್ತೀನಿ. ಪಪ್ಪಾಯ ಇತ್ತಲ್ಲ, ಅದರದ್ದೇ ಫೇಸ್ ಪ್ಯಾಕ್ ಮಾಡ್ಕೊಳ್ತೀನಿ. ಏನೂ ಇಲ್ಲ, ಸಿಂಪಲಾಗಿ ಮಾಡ್ಕೊಳ್ಳೋಣ. ಬೇರೆ ಹಿಟ್ಟು ಏನೂ ಹಾಕೋದು ಬೇಡ, ಹಾಗೆ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಬಿಸಿಲಿಗೆಲ್ಲ ಬೆವರೆಲ್ಲ ಬರ್ತಾ ಇದೆ. ಅದಕ್ಕೆ ಇದನ್ನು ನಾನು ಸ್ವಲ್ಪ ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ತುಂಬ ಕೂಲ್ ಆಗುತ್ತೆ ಫೇಸ್ ಎಲ್ಲ ಅಂತೇಳಿ. ಮುಖ ಕೂಲಾಗಿರ್ಬೇಕಂದ್ರೆ ಒಂದು ಹಣ್ಣಿನ ಒಂದು ಪ್ಯಾಕನ್ನು ಹಾಕ್ಕೊಳ್ಳೋಣ. ಇವಾಗ ನೋಡಿ, ಕಪ್ಪಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ತೆಗೆದಿಟ್ಕೊಳ್ಳಿ, ಏನೂ ಹಾಕಬೇಡಿ. ಹನಿ ಹಾಕ್ತಾರೆ, ಹನಿ ಬದಲಿಗೆ ನಾನು ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಇದನ್ನು ನುಣ್ಣಗೆ ಮಾಡ್ಕೊಳ್ತೀನಿ. ಮಿಕ್ಸಿಗೆ ಹಾಕಲ್ಲ, ಇದೊಂದು ಸ್ವಲ್ಪನೆಲ್ಲ ಹಾಕಿದ್ರೆ ಅದು ಮಿಕ್ಸಿ ಚೆನ್ನಾಗಿರಲ್ಲ. ನೋಡಿ, ಸ್ಪೂನಲ್ಲೇ ಈ ಥರ ಆಯಿತು, ಅಂದರೆ ಅಷ್ಟು ಹಣ್ಣಾಗಿದೆ ಇದು. ಇವಾಗ ನಾನು ಫೇಸಿಗೆ ಇದನ್ನು ಹಚ್ಕೊಳ್ತೀನಿ. ಇವಾಗ ಇದನ್ನು ನಾನು ಬೇರೆ ಯಾವುದೇ ಒಂದು ಬ್ರಷನ್ನು ಏನು ಇಟ್ಕೊಂಡಿಲ್ಲ, ಕೈನಲ್ಲೇ ಹಾಕ್ಕೊಳ್ತೀನಿ. ನೀವು ಟ್ರೈ ಮಾಡಿ. ಇದಕ್ಕೆ ಕಡಲೆ ಹಿಟ್ಟು ಬೇಕಾದ್ರೂ ಹಾಕೋಬೋದು, ಅದೇ ನಾನೇನು ಹಾಕಿಲ್ಲ. ಎಷ್ಟು ತಣ್ಣಗಾಗ್ತಾಯಿದೆ. ಮನೆಗೆ ಹಣ್ಣು ತಂದಿರ್ತೀರಲ್ಲ, ಆವಾಗ ಈ ಥರ ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಹಾಕ್ಕೊಂಡ್ರೆ ತುಂಬಾ ನಮ್ಮ ಮುಖ ಚೆನ್ನಾಗಾಗುತ್ತೆ. ನೋಡಿ, ಯಾವತ್ತೂ ಕೂಲಾಗಿದ್ದರೆ ಯಾವುದೇ ಗುಳ್ಳೆಗಳು ಬರಲ್ಲ. ತುಂಬ ಹೀಟ್ ಆಯಿತು, ಉಷ್ಣತೆ ಜಾಸ್ತಿ ಆಗಿದೆ ಅಂದಾಗಲೇ ಗುಳ್ಳೆಗಳು ಬರಬೇಕಾದ್ರೆ ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದರೆ ನಿಜವಾಗ್ಲೂ ಮುಖ ತುಂಬ ಚೆನ್ನಾಗಿರುತ್ತೆ. ನೀರನ್ನು ಜಾಸ್ತಿ ಕುಡಿಬೇಕು, ಮುಖ ಚೆನ್ನಾಗಿರಬೇಕು, ಚರ್ಮ ಚೆನ್ನಾಗಿರಬೇಕು, ಅದರ ಆರೋಗ್ಯ ಚೆನ್ನಾಗಿರ್ಬೇಕಂತ ಅಂದರೆ ಒಂದು ಅರ್ಧ ಗಂಟೆ ಅಷ್ಟು ಬಿಟ್ಟು ಆಮೇಲಿಂದ ಮುಖನ ತೊಳ್ಕೊಳ್ತೀನಿ. ನೋಡಿ, ಇವಾಗ ನಾನು ತೊಳ್ಕೊಂಬರ್ತೀನಿ. ನೋಡಿ, ಮುಖ ಎಷ್ಟು ಚೆನ್ನಾಗಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ. ತುಂಬಾ ಕೂಲ್ ಆಗುತ್ತೆ. ಅದು ಈ ಬೇಸಿಗೆ ಕಾಲದಲ್ಲಂತೂ ಈ ಪರಂಗಿ ಹಣ್ಣು ಇರ್ಬೋದು, ಕಲ್ಲಂಗಡಿ ಹಣ್ಣು, ಇದೆಲ್ಲ ನಮ್ಮ ಮುಖನ ತುಂಬ ಕೂಲಾಗಿಡುತ್ತೆ. ಅಷ್ಟೆಲ್ಲ ಅದರಲ್ಲಿರುವಂತಹ ಪೋಷಕಾಂಶಗಳು ಚರ್ಮನ ಆರೋಗ್ಯವಾಗಿರುವಂತೆ ನೋಡ್ಕೊಳ್ಳುತ್ತೆ. ಈ ಥರ ಕೂಡ ನೀವು ಒಂದು ಸಲ ಟ್ರೈ ಮಾಡಿ. ನನ್ನ ಹತ್ರ ಇನ್ನೂ ಬಹಳಷ್ಟು ಈ ರೀತಿಯ ಟಿಪ್ಸ್ಗಳಿದೆ. ನಾನು ಒಂದೊಂದೇ ಸಮಯ ಆದಾಗೆಲ್ಲ ತೋರಿಸ್ತಾ ಹೋಗ್ತೀನಿ. ಇವತ್ತಿನ ನನ್ನ ಲಾಗಲ್ಲಿ ನೋಡಿದ್ರಲ್ಲ, ಅಕ್ಕಿ ರಾಗಿ ಎಲ್ಲ ಒಣಗಾಕೊಂಡಿದ್ದೀನಿ. ಎಲ್ಲನೂ ಅಕ್ಕಿ ಎಲ್ಲ ತೊಳೆದು ಹಾಕಿದ್ದೀನಿ. ಅಕ್ಕಿ ಇಟ್ಟಿರಲಿಲ್ಲ, ರಾಗಿ ಇಟ್ಟಿರಲಿಲ್ಲ, ಮತ್ತು ಇನ್ನು ಜೋಳದ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಖಾಲಿಯಾಗಿದೆ. ಈ ವಾರದಲ್ಲಿ ಎಲ್ಲನೂ ರೆಡಿ ಮಾಡ್ಕೊಳ್ಬೇಕು ನಾನು. ಅದಕ್ಕೆ ಇವತ್ತೇನು ಮಾಡಿದ್ದೀನಿ, ಒಂದು ಸ್ವಲ್ಪನೇ ಮಾಡ್ಕೊಳ್ತೀನಿ. ಒಂದೇ ದಿನ ಎಲ್ಲ ಮಾಡೋದಕ್ಕೆ ಆಗಲ್ಲ. ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ಪ್ರತಿಯೊಂದು ಕೆಲಸನೂ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ದಿನ ಒಂದು ಸ್ವಲ್ಪನೇ ಮಾಡ್ಕೊಳ್ತಾ ಹೋಗ್ತೀನಿ. ಇವತ್ತಿನ ಲಾಗು ನನ್ನ ವಿಡಿಯೋ ಇವತ್ತಿನ ಏನಿತ್ತು ನನ್ನ ದಿನಚರಿ, ಅದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ.
ಇಷ್ಟ ಆಗಿದರೆ ಏನು ಮಾಡಬೇಕು, ಲೈಕ್ ಮಾಡಿ ನನ್ನ ವಿಡಿಯೋನ. ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಗ್ತಾ ಇರಿ, ಆರಾಮಾಗಿರಿ, ಖುಷಿಯಾಗಿರಿ.